ಹಾಯ್ ಫ್ರೆಂಡ್ಸ್, ರಾಜ್ಯ ಸರ್ಕಾರದ ಜಾತಿ ಗಣತಿಯಲ್ಲಿ ನಿಜವಾಗಿಯೂ ಏನಿದೆ? ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡೋ ಅಧಿಕಾರವಿಲ್ಲದಿದ್ರೂ ನಡೆಸಿದ್ದು ಹೇಗೆ? ಇದಕ್ಕೆ ವಿರೋಧ ವ್ಯಕ್ತವಾಗ್ತಿರೋದು ಯಾಕೆ? ನಿವೃತ್ತ IAS ಅಧಿಕಾರಿ ನಟ ಶಿವರಾಮ್ ಹೇಳಿದ್ದು ವರದಿಯಲ್ಲಿ ನಿಜವಾಯ್ತಾ? ಯಾವ ಜಾತಿಯವರು ಎಷ್ಟೆಷ್ಟು ಇದ್ದಾರೆ? ಈ ಸಮೀಕ್ಷೆಗೆ ಸರ್ಕಾರ ಮಾಡಿದ್ದ ಖರ್ಚು ಎಷ್ಟು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜಾತಿ ಗಣತಿನ ಆರ್ಥಿಕ ಸಮೀಕ್ಷೆನಾ? ಫ್ರೆಂಡ್ಸ್, ಜಾತಿ ಗಣತಿ ಅನ್ನೋದು ದೇಶದ ಕುಟುಂಬಗಳ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಯನ್ನು ತಿಳಿದುಕೊಳ್ಳಲು ಕೇಂದ್ರ ಸರ್ಕಾರ ನಡೆಸೋ ಒಂದು ಸಮೀಕ್ಷೆ. ಇದರಿಂದ ಯಾವ ವರ್ಗ ಹಿಂದೆ ಉಳಿದಿದೆ, ಯಾವ ವರ್ಗಕ್ಕೆ ಅನ್ಯಾಯವಾಗ್ತಿದೆ ಅಂತ ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಸರ್ಕಾರ ನೀತಿ ರೂಪಿಸಲು ಸಾಧ್ಯವಾಗುತ್ತೆ. 2011ರಲ್ಲಿ ಕೇಂದ್ರ ಸರ್ಕಾರ ಕೊನೆಯದಾಗಿ ಇಡೀ ದೇಶದಲ್ಲಿ ಸಾಮಾಜಿಕ, ಆರ್ಥಿಕ ಜಾತಿ ಗಣತಿ ಅನ್ನೋ ಹೆಸರಲ್ಲಿ ಗಣತಿ ನಡೆಸಿತ್ತು. ಅದಾದ್ಮೇಲೆ ಬಂದ ಮೋದಿ ಸರ್ಕಾರ ಜಾತಿ ಗಣತಿ ನಡೆಸಲಿಲ್ಲ. ಕಾನೂನಿನ ಪ್ರಕಾರ ಈ ರೀತಿ ಜಾತಿ ಗಣತಿ ನಡೆಸೋ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಈ ವರದಿಯನ್ನು ಸರ್ಕಾರ ತನ್ನ ನೀತಿ ರೂಪಿಸಲು ಮಾತ್ರವೇ ಬಳಸಿಕೊಳ್ಬೇಕು ಅನ್ನೋ ರೂಲ್ಸ್ ಕೂಡ ಇದೆ. ಆದ್ರೆ 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಜಾತಿ ಗಣತಿಗೆ ಮುಂದಾಯ್ತು. ಅದಕ್ಕೆ ಸಾಮಾಜಿಕ ಆರ್ಥಿಕ ಜಾತಿ ಸಮೀಕ್ಷೆ ಅಂತ ಹೆಸರು ಕೊಡ್ತು. ಆಗ ಕಾಂತರಾಜು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ರು. 2015ರಲ್ಲಿ ಅವರ ನೇತೃತ್ವದಲ್ಲಿ ಸಮೀಕ್ಷೆ ನಡೆದು ವರದಿ ಸಿದ್ಧವಾಯಿತು. ಆದ್ರೆ ಆ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗುವ ಮುನ್ನವೇ ಲೀಕ್ ಆಯ್ತು ಅಂತ ಸುದ್ದಿ ಆಗಿತ್ತು. ಅದರ ಅಂಕಿ ಅಂಶಗಳಿಗೆ ಆಗಿಂದಲೇ ವಿರೋಧ ವ್ಯಕ್ತವಾಗುತ್ತಾ ಬಂದಿತ್ತು. ಇದೇ ಕಾರಣಕ್ಕೆ ವರದಿ ಸಲ್ಲಿಕೆ ವಿಳಂಬವಾಯಿತು. ನಂತರ ಬಂದ ಸಮ್ಮಿಶ್ರ ಸರ್ಕಾರ, ಬಿಜೆಪಿ ಸರ್ಕಾರ ಕೂಡ ಜಾತಿ ಗಣತಿ ವರದಿ ಪಡೆಯಲಿಲ್ಲ. ಅದು ಹಿಂದುಳಿದ ವರ್ಗಗಳ ಆಯೋಗದ ಬಳಿಯೇ ಇತ್ತು. ಈಗ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ಯಾವ ಜಾತಿಯವರು ಎಷ್ಟೆಷ್ಟು ಇದ್ದಾರೆ? ಜಯಪ್ರಕಾಶ್ ಹೆಗಡೆ ಸಿದ್ದು ಸರ್ಕಾರಕ್ಕೆ ಸಲ್ಲಿಸಿರೋ ಕಾಂತರಾಜು ವರದಿಯ ಅಂಕಿ ಅಂಶಗಳು ಇನ್ನೂ ಬಹಿರಂಗವಾಗಿಲ್ಲ. ಆದ್ರೂ ಮಾಧ್ಯಮಗಳಲ್ಲಿ ಅಂಕಿ ಅಂಶಗಳು ಹರಿದಾಡ್ತಿವೆ. ಹಾಗಾದ್ರೆ 6 ಕೋಟಿಗೂ ಹೆಚ್ಚಿರೋ ಕರ್ನಾಟಕದ ಜನಸಂಖ್ಯೆಯಲ್ಲಿ ಯಾವ ಸಮುದಾಯದವರು ಎಷ್ಟಿದ್ದಾರೆ ಅಂತ ನೋಡೋದಾದ್ರೆ ದಲಿತರು ಅತಿ ಹೆಚ್ಚು, ಅಂದ್ರೆ 1,08,00,000ದಷ್ಟಿದ್ದು ಮೊದಲ ಸ್ಥಾನ ಪಡ್ಕೊಂಡಿದ್ದಾರೆ. ಎರಡನೇ ಸ್ಥಾನದಲ್ಲಿ ಮುಸ್ಲಿಂ ಸಮುದಾಯವಿದ್ದು 70 ಲಕ್ಷ ಜನಸಂಖ್ಯೆ ಹೊಂದಿದೆ. ಇನ್ನು ಲಿಂಗಾಯತರು 65 ಲಕ್ಷ ಮತ್ತು ಒಕ್ಕಲಿಗ ಸಮುದಾಯ 60 ಲಕ್ಷದಷ್ಟಿದ್ದು ಕ್ರಮವಾಗಿ 3 ಮತ್ತು 4ನೇ ಸ್ಥಾನದಲ್ಲಿವೆ. ST ಅಂದ್ರೆ ಪರಿಶಿಷ್ಟ ಪಂಗಡದವರು 40,45,000ದಷ್ಟಿದ್ದು 5ನೇ ಸ್ಥಾನದಲ್ಲಿದೆ. ಸಿಎಂ ಸಿದ್ದರಾಮಯ್ಯರ ಕುರುಬ ಸಮುದಾಯ 45 ಲಕ್ಷ ಜನಸಂಖ್ಯೆ ಹೊಂದಿದೆ. ಇನ್ನುಳಿದಂತೆ ಈಡಿಗರು 15 ಲಕ್ಷ, ವಿಶ್ವಕರ್ಮ 15 ಲಕ್ಷ, ಬೆಸ್ತರು 15 ಲಕ್ಷ, ಬ್ರಾಹ್ಮಣರು 14 ಲಕ್ಷ, ಗೊಲ್ಲ ಸಮುದಾಯ 10 ಲಕ್ಷ, ಮಡಿವಾಳ ಸಮುದಾಯ 6 ಲಕ್ಷ, ಅರೆ ಅಲಮಾರಿ ಸಮುದಾಯ 6 ಲಕ್ಷ, ಕುಂಬಾರ 5 ಲಕ್ಷ ಮತ್ತು ಸವಿತಾ ಸಮಾಜ 5 ಲಕ್ಷ ಜನಸಂಖ್ಯೆ ಹೊಂದಿದೆ. ಈ ಲೆಕ್ಕಾಚಾರದ ಪ್ರಕಾರ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಮತ್ತು ದಲಿತರ ಜನಸಂಖ್ಯೆ 3,96,00,000ದಷ್ಟಿದೆ. ಅಂದ್ರೆ ರಾಜ್ಯದ ಒಟ್ಟು ಜನಸಂಖ್ಯೆಯ 65%ನಷ್ಟು ಇವರೇ ಇರೋದನ್ನ ಗಮನಿಸಬಹುದು. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರು ಪ್ರಬಲರಾಗಿದ್ರೆ ದಕ್ಷಿಣದಲ್ಲಿ ಒಕ್ಕಲಿಗರು ಬಲಿಷ್ಠರಾಗಿದ್ದಾರೆ. ಉಳಿದ ಸಮುದಾಯದವರು ಇಡೀ ರಾಜ್ಯಾದ್ಯಂತ ಹರಡಿದ್ದಾರೆ. ಈ ಸಮೀಕ್ಷಾ ವರದಿಗೆ ವಿರೋಧ ಯಾಕೆ? ಕಾಂತರಾಜು ವರದಿಯಲ್ಲಿ ರಾಜ್ಯ ರಾಜಕೀಯದ ಲೆಕ್ಕಾಚಾರಗಳು ಬುಡಮೇಲಾಗಿವೆ. ಸಾಮಾನ್ಯವಾಗಿ ರಾಜ್ಯದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಪ್ರಬಲವಾಗಿವೆ ಅಂತ ಹೇಳಲಾಗುತ್ತೆ. ಆದ್ರೆ ಈ ಸಮೀಕ್ಷೆಯಲ್ಲಿ SC ಅಂದ್ರೆ ಪರಿಶಿಷ್ಟ ಜಾತಿ ಮೊದಲ ಸ್ಥಾನ ಪಡ್ಕೊಂಡಿದೆ. ಮುಸ್ಲಿಂ ಜನಸಂಖ್ಯೆ ಕೂಡ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳಿಗಿಂತ ಜಾಸ್ತಿ ಇದೆ ಎಂದು ವರದಿ ಹೇಳಿದೆ. ಇದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರು, ಸ್ವಾಮೀಜಿಗಳು ಇದಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಸಮೀಕ್ಷೆ ಸರಿಯಿಲ್ಲ, ಅವೈಜ್ಞಾನಿಕವಾಗಿದೆ ಅಂತ ಆರೋಪಿಸುತ್ತಿದ್ದಾರೆ.
ಲಿಂಗಾಯತರು ನಾವು ರಾಜ್ಯದ ಜನಸಂಖ್ಯೆಯ 20% ಅಂದ್ರೆ 1,20,00,000ದಷ್ಟಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅದೇ ರೀತಿ ಒಕ್ಕಲಿಗರು ನಮ್ಮ ಜನಸಂಖ್ಯೆ 16% ಅಂದ್ರೆ 1 ಕೋಟಿಯಷ್ಟಿದ್ದೀವಿ ಅಂತ ವಾದಿಸ್ತಿದ್ದಾರೆ. ಸಮೀಕ್ಷೆಗೆ ಮಾಡಲಾದ ಖರ್ಚು ಎಷ್ಟು? ಕಾಂತರಾಜು ಸಮಿತಿ ರಾಜ್ಯದ ಸುಮಾರು 5,98,00,000 ಜನರನ್ನು ಸಮೀಕ್ಷೆಗೆ ಒಳಪಡಿಸಿತ್ತು. 32 ಲಕ್ಷ ಜನ ಸಮೀಕ್ಷೆಯಿಂದ ಹೊರಗುಳಿದಿದ್ರು. ಇರೋ ಜಾತಿಗಳ ಸಂಖ್ಯೆ ಸಾಲದು ಅಂತ 192 ಹೊಸ ಜಾತಿಗಳನ್ನು ಕೂಡ ಈ ಸಮೀಕ್ಷೆಯಲ್ಲಿ ಸೇರಿಸಲಾಗಿತ್ತು. ಫೈನಲಿ ರೆಡಿಯಾಗಿದ್ದು ಈ 200 ಪುಟಗಳ ಸಾಮಾಜಿಕ ಆರ್ಥಿಕ ಜಾತಿ ಸಮೀಕ್ಷೆ. ಈ ಸಮೀಕ್ಷೆ ನಡೆಸಲು ಸರ್ಕಾರಕ್ಕೆ ಬರೋಬ್ಬರಿ 170 ಕೋಟಿ ರೂಪಾಯಿ ಖರ್ಚಾಗಿತ್ತು ಅಂತ ಅಂದಾಜಿಸಲಾಗಿದೆ. 1,60,00,000 ಸಿಬ್ಬಂದಿ ರಾಜ್ಯಾದ್ಯಂತ 1,30,00,000 ಮನೆಗಳಿಗೆ ತೆರಳಿ ಈ ಸಮೀಕ್ಷೆ ನಡೆಸಿತ್ತು. ಇದಕ್ಕಾಗಿ ಸಿಬ್ಬಂದಿ 45 ದಿನಗಳ ಕಾಲ ರಾಜ್ಯದ ಮೂಲೆ ಮೂಲೆಗೆ ಅಲೆದಾಡಿದ್ರು. ಕೆ ಶಿವರಾಮ್ ಹೇಳಿದ್ದು ನಿಜವಾಗಿದ್ದು ಹೇಗೆ? ನಿವೃತ್ತ IAS ಅಧಿಕಾರಿ ಕೆ ಶಿವರಾಮ್ ನಿನ್ನೆ ವಿಧಿವಶರಾಗಿದ್ದಾರೆ. ಅವರು 2013ರಲ್ಲಿ ರಾಜಕೀಯಕ್ಕೆ ಬಂದಾಗಿನಿಂದಲೂ ಹೇಳ್ಕೊಂಡು ಬಂದಿರೋ ವಿಷಯ ಈಗ ನಿಜವಾಗಿದೆ. ಎಸ್, ಅವರು ಮೊದಲಿನಿಂದಲೂ SC ಅಂದ್ರೆ ದಲಿತ ಸಮುದಾಯ ರಾಜ್ಯದ ಒಟ್ಟು ಜನಸಂಖ್ಯೆಯ 18% ಇದೆ. ರಾಜ್ಯದಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರೋದು ದಲಿತ ಸಮುದಾಯ. ಆದ್ರೂ ಕೂಡ ಈವರೆಗೆ ಒಬ್ಬ ದಲಿತ ನಾಯಕ ರಾಜ್ಯದ CM ಆಗಿಲ್ಲ ಅಂತ ಹೇಳ್ಕೊಂಡು ಬಂದಿದ್ರು. ಅದರಂತೆ ಈಗ ಬಂದಿರೋ ವರದಿಯಲ್ಲೂ ದಲಿತರು ಅಂದ್ರೆ SC ಸಮುದಾಯದ ಸಂಖ್ಯೆಯೇ 20%ಗೂ ಹೆಚ್ಚಿರೋದು ಕಾಣಬಹುದು. ಕೋಇನ್ಸಿಡೆನ್ಸ್ ಅನ್ನೋ ರೀತಿ ಕೆ ಶಿವರಾಮ್ ವಿಧಿವಶರಾದ ದಿನವೇ ಈ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಫ್ರೆಂಡ್ಸ್, ಇದು ರಾಜ್ಯ ಸರ್ಕಾರ ನಡೆಸಿದ ಸಾಮಾಜಿಕ ಆರ್ಥಿಕ ಜಾತಿ ಸಮೀಕ್ಷೆಯ ಕೆಲವೊಂದು ಅಂಶಗಳನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಈ ರೀತಿ ಜಾತಿ ಸಮೀಕ್ಷೆಗಳನ್ನ ನಡೆಸುವುದು ಸರಿನಾ ತಪ್ಪಾ? ವರದಿಯಲ್ಲಿರುವ ಅಂಕಿ ಅಂಶಗಳು ಸರಿಯಾಗಿ ಇವೆಯಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.